ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನನ್ನ ಹೊಸ ಚಾನಲ್ ನಮ್ಮ ಕನ್ನಡ ಶಾಲೆಯನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ್ಯಪಲ್, ಸೇಬು ಪ್ರತಿದಿನ ತಿನ್ನೋದ್ರಿಂದ ಡಾಕ್ಟರಿಂದ ದೂರ ಇರ್ಬೋದು. ಆದರೆ ಸೇಬನ್ನ ಬರೀ ನೀರಲ್ಲಿ ತೊಳೆದು ತಿಂದರೆ ಡಾಕ್ಟರ್ಗೆ ಹತ್ತಿರ ಆಗ್ತೀರಾ. ನಿಜವಾಗ್ಲೂ ಏನಕ್ಕೆ ಅಂದರೆ ಇತ್ತೀಚೆಗೆ ಸಿಗ್ತಿರೋ ಅಂದರೆ ಮಾರ್ಕೆಟಲ್ಲಿ ಸಿಗ್ತಿರೋ ಸೇಬಲ್ಲಿ 98% ಎಲ್ಲ ಸೇಬಲ್ಲೂ ವ್ಯಾಕ್ಸ್ ಹಾಕ್ತಿದ್ದಾರೆ. ಹೌದು, ವ್ಯಾಕ್ಸ್ ತುಂಬ ಶೈನಿಂಗಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ವ್ಯಾಕ್ಸ್ ಕೋಟೆಡ್ ಹಾಕ್ತಿದ್ದಾರೆ, ಮೇಣದ ಕೋಟಿಂಗ್ ಹಾಕ್ತಿದ್ದಾರೆ. ಅದನ್ನು ತೆಗೆದು ತಿನ್ನಬೇಕು ಫ್ರೆಂಡ್ಸ್. ಅದು ಬರೀ ನೀರಲ್ಲಿ ತೊಳೆದ್ರೆ ಆ ವ್ಯಾಕ್ಸ್ ಹೋಗಲ್ಲ. ಈ ವ್ಯಾಕ್ಸ್ ನಮ್ಮ ಹೊಟ್ಟೆಗೆ ಸೇರಿದ್ರೆ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತೆ, ತುಂಬ ಅನಾರೋಗ್ಯ ಸಮಸ್ಯೆ ಸೃಷ್ಟಿ ಮಾಡುತ್ತೆ. ಸೊ ಇದನ್ನು ಕ್ಲೀನ್ ಮಾಡಿಬಿಟ್ಟು ವ್ಯಾಕ್ಸ್ನ ತೆಗೆದು ವ್ಯಾಕ್ಸ್ ರಹಿತ ತಿನ್ನಿ, ವ್ಯಾಕ್ಸ್ ಸಹಿತ ತಿನ್ನಬೇಡಿ. ಓಕೆನಾ? ಇದನ್ನು ಹೇಗೆ ಕಂಡುಹಿಡಬೇಕು ಅಂದರೆ, ನೀವು ಆ್ಯಪಲ್ ತೊಗೊಬಂದಾಗ ಒಂದು ಚಾಕುವಿನಿಂದ ಚೆನ್ನಾಗಿ ಎರಿರಿ. ನೀಟಾಗಿ ಎರೆದ್ರೆ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಶೈನಿಂಗ್ ಇರೋ ಆ್ಯಪಲ್ನ ತಗೊಳ್ಳೇಬೇಡಿ, ಅದರಲ್ಲಿ ಖಂಡಿತ ವ್ಯಾಕ್ಸ್ ಹಾಕಿರ್ತಾರೆ. ಓಕೆನಾ? ಇದನ್ನ ಕಂಡುಹಿಡಿದು ಇದನ್ನ ಕ್ಲೀನ್ ಮಾಡಿಕೊಂಡು ತಿನ್ನಿ. ಹೇಗೆ ಕ್ಲೀನ್ ಮಾಡಬೇಕು? ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು. ಅದನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅಂತ ಹೇಳ್ತೀನಿ, ಬನ್ನಿ. ಕ್ಲೀನಿಂಗ್ ಮೆಥಡ್ 1. ವಿನಿಗರ್, ಆ್ಯಪಲ್ ಸೈಡರ್ ವಿನಿಗರ್ 2 ಟೇಬಲ್ ಸ್ಪೂನ್ ಬೇಕು. ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ನೀರು 2 ಟೇಬಲ್ ಸ್ಪೂನ್. ಒಂದು ಚಿಕ್ಕ ಬೌಲ್ ತೊಗೊಂಡು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂತ್ ಬ್ರಷ್ ತೊಗೊಳ್ಳಿ. ಟೂತ್ ಬ್ರಷ್ ತೊಗೊಂಡು ಅದನ್ನ ಡಿಪ್ ಮಾಡಿ, ಆ ನೀರಲ್ಲಿ ಡಿಪ್ ಮಾಡಿ ಆ್ಯಪಲ್ಗೆ, ಸೇಬ್ಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ನೋಡಿ ಈ ಥರ ಉಜ್ಜಬೇಕು. ಆ ನೀರಿಂದ ಚೆನ್ನಾಗಿ ಎಲ್ಲ ಪ್ಲೇಸ್ಗೂ ನೀಟಾಗಿ ಉಜ್ಜಿ 5 ನಿಮಿಷ ಬಿಟ್ಟು ತಣ್ಣೀರಲ್ಲಿ ತೊಳಿರಿ. ಅಷ್ಟೇ, ವ್ಯಾಕ್ಸ್ ಕಂಪ್ಲೀಟಾಗಿ ಹೋಗುತ್ತೆ. ನಮ್ಮನೆಯಲ್ಲಿ ಆ್ಯಪಲ್ ಸೈಡರ್ ವಿನಿಗರ್ ಇಲ್ಲ ಅನ್ನೋರು ಇನ್ನೊಂದು ಅಡುಗೆ ಸೋಡಾ ಅಂತೂ ಎಲ್ಲರ ಮನೇಲೂ ಇರುತ್ತೆ. ಅಡುಗೆ ಸೋಡಾ 1 ಟೀ ಸ್ಪೂನು, ನಿಂಬೆಹಣ್ಣು ರಸನೂ ಇರುತ್ತೆ. ನಿಂಬೆಹಣ್ಣು ರಸ 1 ಟೀ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಬೌಲಲ್ಲಿ. ಸೇಮ್ ಅದೇ ಥರ ಒಂದು ಟೂತ್ ಬ್ರಷ್ ತೊಗೊಂಡು ಅದಕ್ಕೆ ಡಿಪ್ ಮಾಡಿ ಚೆನ್ನಾಗಿ ಉಜ್ಜಬೇಕು. ಫುಲ್ ಎಲ್ಲ ನೀಟಾಗಿ ಉಜ್ಜಬೇಕು. ಆವಾಗ ವ್ಯಾಕ್ಸ್ ಹೋಗುತ್ತೆ ಫ್ರೆಂಡ್ಸ್. ನೀಟಾಗಿ ಚೆನ್ನಾಗಿ ಉಜ್ಜಿ ಅದನ್ನು ಅಷ್ಟೇ ತಣ್ಣೀರಲ್ಲಿ ತೊಳಿರಿ. ಹೀಗೆ ಮಾಡೋದ್ರಿಂದನೂ ನಿಮಗೆ ಕಂಪ್ಲೀಟಾಗಿ 100% ವ್ಯಾಕ್ಸ್ ಹೋಗುತ್ತೆ. ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ, ಬೇಕಿಂಗ್ ಸೋಡಾನು ಮನೇಲಿಲ್ಲ ಅಂತಂದರೆ, ಇನ್ನೊಂದು ತುಂಬ ಸಿಂಪಲ್ ಅಂದರೆ ಬಿಸಿನೀರಿಗಿಂತ ಬಾಯ್ಲಿಂಗ್ ವಾಟರ್, ಕುದಿಯೋ ನೀರು, ತುಂಬ ಬಿಸಿ ನೀರನ್ನ ಕುದಿಯೋ ನೀರನ್ನ ಆ್ಯಪಲ್ಲಿನ ಒಂದು ಬೌಲಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಹಾಕಬೇಕು. ಎಷ್ಟೊಂದು ಹಾಕಿ 40 ಸೆಕೆಂಡ್, ಜಾಸ್ತಿ ಹೊತ್ತಾದರೆ ಅದು ಮೆತ್ತಗಾಗ್ಬಿಡುತ್ತೆ. 40 ಸೆಕೆಂಡ್ ಇಡಿಸಿ ಹೊರಗಡೆ ತೆಗೆದಾಗ ನಿಮಗೆ ನೋಡಿ ಈ ಥರ ಕಾಣುತ್ತೆ, ವ್ಯಾಕ್ಸ್ ಎಲ್ಲ ಕಾಣುತ್ತೆ. ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ, ನೀಟಾಗಿ ಪ್ರೆಸ್ ಮಾಡಿ ಉಜ್ಜಿ ಒರೆಸಿ ಬಂದ್ಬಿಡುತ್ತೆ. ನಿಮಗೆ ಟಿಶ್ಯೂ ಪೇಪರ್ಗೆ ನೀಟಾಗಿ ಬರುತ್ತೆ. ಅದು ಬಿಸಿನೀರಲ್ಲಿ ಸ್ವಲ್ಪ ಡಿಪ್ ಆಗಿರೋದ್ರಿಂದ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ, ನೀಟಾಗಿ ಒರೆಸಿ ಮತ್ತು ತಣ್ಣೀರಲ್ಲಿ ತೊಳಿರಿ. ಅಷ್ಟೇ, ಇದು ಈಸಿನೇ ಅಲ್ವಾ? ಈ 3 ಮೆಥಡಲ್ಲಿ ಯಾವುದನ್ನಾರು ಒಂದು ಫಾಲೋ ಮಾಡಿ ವ್ಯಾಕ್ಸ್ನ ತೆಗೆದು ತಿನ್ನಿ. ವ್ಯಾಕ್ಸ್ ಸಹಿತ ತಿನ್ನಬೇಡಿ, ವ್ಯಾಕ್ಸ್ ರಹಿತ ತಿನ್ನಿ. ಆರೋಗ್ಯವಾಗಿರಿ. ವ್ಯಾಕ್ಸ್ ರಹಿತ ತಿನ್ನಿ, ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.